ಓಂ ನಮೋ ವಿಶ್ವಕರ್ಮಣೆ. ಕುಲದೇವತೆ ಕಾಳಕಾದೇವಿ ಪೋತಲೂರು ವೀರಬ್ರಹ್ಮಯ್ಯನವರ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಆಶೀರ್ವಚನ ನೀಡಿ ಈಗ ತಾನೇ ನಿರ್ಗಮಿಸಿದಂಥ ಭಟ್ರು ನಮ್ಮ ನೀಲಕಂಠ ಸ್ವಾಮೀಜಿಗಳು ಹಾಗೂ ಪುರೋಹಿತ ವರ್ಗ, ಈ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ಪುರೋಹಿತರ ವರ್ಗವರು ಹಾಗೂ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂಥ ನಮ್ಮ ಮೋಹನಾಚಾರ್ಯರು, ಶ್ರೀನಿವಾಸಪುರದ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮೋಹನಾಚಾರ್ಯರು ಹಾಗೂ ರಾಧಮ್ಮ ಅವರು, ಹಾಗೆ ಮುಳಬಾಗಿಲ ನಮ್ಮ ಸತೀಶ್ ಅವರು, ಮತ್ತು ನಮ್ಮ ರಾಜ್ಯದ ಏಕೈಕ ಎಲೆಕ್ಟೆಡ್ ಬಾಡಿ ಅಂದರೆ ನಮ್ಮ ಮಾತೃ ಸಂಸ್ಥೆ, ನಮ್ಮ ವಿಶ್ವಕರ್ಮ ಸಮಾಜದ ಮಾತೃ ಸಂಸ್ಥೆ ವಿಶ್ವಕರ್ಮ ಸಮಾಜ, ಅದರ ಕಾರ್ಯದರ್ಶಿಗಳು ನಮ್ಮ ಚಂದ್ರಶೇಖರ್ ಅವರು, ಹಾಗೆ ತಾವು ಏನು ಈ ವ್ರತಾಚರಣೆ ಮಾತೆಯರು, ತಾವು ಈ ವ್ರತಾಚರಣೆಯಲ್ಲಿ ಭಾಗವಹಿಸಿರುವಂಥ ಭಕ್ತಾದಿಗಳು ತಾವು, ಹಾಗೂ ಈ ಮುಳಬಾಗಿಲಿನ ಎಲ್ಲ ಬಂಧು ಭಗಿನಿಯರೇ, ನನ್ನ ಅಣ್ಣ ತಮ್ಮಂದಿರೇ, ನನ್ನ ಕುಲಬಾಂಧವರೇ, ಎಲ್ಲರಿಗೂ ಶುಭವಾಗಲಿ. ಈ ಕಾರ್ಯ ಏನು ತಾವು 108 ಮಂಗಳಗೌರಿ ವ್ರತ ಆಚರಣೆ ಮಾಡ್ತಾಯಿದ್ದೀರಾ, ಇದು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದು ಮಾಡಲಿ, ಮಳೆ ಬೆಳೆ ಬರಲಿ. ಯಾಕಂದರೆ ನಾವು ಕಾಯಕ ಯೋಗಿಗಳು, ನಾವು ಮಳೆ ಬೆಳೆ ಬಂದು ಎಲ್ಲರೂ ಸಮೃದ್ಧಿಯಾಗಿದ್ರೇ ನಮ್ಮ ಕಾಯಕಕ್ಕೆ ನಮಗೆ ಬೆಲೆ ಬರೋದು. ನಿಮಗೆಲ್ಲ ಗೊತ್ತಿದೆ, ನಾವು ನಮ್ಮ ಕಾಯಕ ಏನು ಕಮ್ಮಾರಿಕೆ ಇದೆ, ನಾವು ಮ್ಯಾರೆ ತಗೊಂಡು ಏನು ರೈತರು ಬೆಳೆ ಬೆಳೀತಾರೆ ಆ ಬೆಳೆ ತಗೊಂಡು ನಾವು ಕಮ್ಮಾರಿಕೆ ಮಾಡೋದು. ನಾವು ಯಾವತ್ತೂ ನಮ್ಮ ಕುಲಕಸಬನ್ನು ನಾವು ವ್ಯಾಪಾರೀಕರಣಕ್ಕಾಗಲಿ ಹಣಕ್ಕಾಗಲಿ ನಾವು ನಮ್ಮ ಕುಲಕಸಬನ್ನು ಮಾಡಿದವರಲ್ಲ. ನಾವು ರೈತರೇನು ಬೆಳೀತಾರೆ ಅದನ್ನು ತಗೊಂಡು ನಾವು ನಮ್ಮ ಕುಲಕಸಬನ್ನು ಮಾಡಿದ್ದು. ಈ ಚಿನ್ನ ಬೆಳ್ಳಿ ಕೆಲಸನೂ ಅಷ್ಟೇ, ನಾವು ರೈತರು ನಾವು ಕಮರ್ಷಿಯಲ್ಲಾಗಿ ಯಾವತ್ತೂ ಚಿನ್ನ ಬೆಳ್ಳಿ ಕೆಲಸನೂ ಅಷ್ಟೇ ವ್ಯಾವಹಾರಿಕವಾಗಿ ನಾವು ಮಾಡಿಲ್ಲ. ಅವ್ರೇನು ಕೊಡ್ತಾರೆ ಭಕ್ತಿಯಿಂದ ತಗೊಂಡು ನಾವು ಮಾಡಿಕೊಟ್ಟಿದ್ದೀವಿ ಅವರಿಗೆ. ಎಲ್ಲ ಶುಭ ಕಾರ್ಯಗಳಿಗೆ ನಮ್ಮ ವಿಶ್ವಕರ್ಮರು ಚಿನ್ನ ಬೆಳ್ಳಿ ಕೆಲಸ ಏನೇ ಇದ್ರೂ ನಮ್ಮ ಶುಭ ಕಾರ್ಯಗಳಿಗೆಲ್ಲ ನಾವು ಡಿಮ್ಯಾಂಡ್ ಇಲ್ಲದೆ ನಾವು ಮಾಡಿಕೊಟ್ಟಿದ್ದೀವಿ. ಆದರೆ ನಮಗೆ ಇವತ್ತು ನಮ್ಮ ಇಲ್ಲಿ ಶಿವಾರಪಟ್ಟಣ, ನಮ್ಮ ಕೋಲಾರ ಜಿಲ್ಲೆ ಶಿವಾರಪಟ್ಟಣದಲ್ಲಿ ನಿಮಗೆಲ್ಲ ಗೊತ್ತಿದೆ, ನಮ್ಮ ಶಿಲ್ಪಿಗಳು ಇಡೀ ವಿಶ್ವಕ್ಕೆ ಹೆಸರಾದಂಥ ಶಿಲ್ಪಿಗಳು ಇಡೀ ವಿಶ್ವಕ್ಕೆ ನಮ್ಮ ದೇವರ ವಿಗ್ರಹಗಳನ್ನ ಶಿವಾರಪಟ್ಟಣದಿಂದ ಕಳಿಸ್ಕೊಡ್ತಾರೆ. ಹಾಗೆ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಬೇಕಾಗಿದೆ. ಅವರು 1000 ವರ್ಷಗಳ ಹಿಂದೆ ಏನಿವತ್ತು ತಂತ್ರಜ್ಞಾನ ಇದೆ, ಈ ತಂತ್ರಜ್ಞಾನವನ್ನು ಮೀರಿಸುವಂಥ ಕೆಲಸವನ್ನು 1000 ವರ್ಷಗಳ ಹಿಂದೆ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯರು ಬೇಳೂರು, ಹಳೇಬೀಡು, ಎಲ್ಲೋರ ಈ ಎಲ್ಲ ಇವತ್ತು ವಿಶ್ವವೇ ದಿಗ್ಭ್ರಮೆಯಿಂದ ನೋಡುವಂಥ ಕೆಲಸಗಳನ್ನು ನಮ್ಮ ಶಿಲ್ಪಿಗಳು ಆವತ್ತೇ 1000 ವರ್ಷಗಳ ಹಿಂದೆ ಮಾಡಿದ್ದಾರೆ. ಅದಕ್ಕೆ ನಮಗೆ ಈಗಿನ ಸರ್ಕಾರಗಳಾಗಲಿ ಹಿಂದಿನ ಸರ್ಕಾರಗಳಾಗಲಿ ವಿಶ್ವಕರ್ಮರಿಗೆ ಏನು ನಮ್ಮ ಕೊಡುಗೆ ಇದೆ ಈ ಸಮಾಜಕ್ಕೆ, ಹಿಂದೂ ಧರ್ಮ ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಟ್ಟಿದ್ದೇವೆ, ಏನು ಗುಡಿಗೋಪುರಗಳನ್ನ ಕಟ್ಕೊಟ್ಟಿದ್ದೇವೆ, ವಿಗ್ರಹಗಳನ್ನ ಮಾಡಿಕೊಟ್ಟಿದ್ದೇವೆ, ಅದಕ್ಕೆ ನಮಗೆ ಏನು ಸಿಗಬೇಕಾಗಿತ್ತು, ನಮಗೆ ಗೌರವ ಸಿಗಬೇಕಾಗಿತ್ತು. ಸರ್ಕಾರಗಳು ಇದುವರೆಗೂ ನಮಗೆ ಆ ಗೌರವವನ್ನು ನೀಡಿಲ್ಲ. ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯವ್ರಿಗಷ್ಟೇ ಒಂದು ದೊಡ್ಡ ಗೌರವ ಕೊಡಬೇಕಾಗಿತ್ತು ಅವ್ರಿಗೂ. ಆ ನಿಟ್ಟಿನಲ್ಲೂ ಸಹ ಆಗಿಲ್ಲ. ನಾವು ಸಹ ಆ ನಿಟ್ಟಿನಲ್ಲಿ ಮುಂದೆ ಈ ರೀತಿ ಧರ್ಮದ ಕಾರ್ಯಕ್ರಮಗಳು, ಧರ್ಮೋ ರಕ್ಷಿತ ಅಂತಾರೆ. ನಾವು ಯಾವಾಗ ಧರ್ಮವನ್ನು ನಾವು ಗೌರವಿಸ್ತೇವೆ ನಮ್ಮನ್ನು ಧರ್ಮ ಕಾಪಾಡುತ್ತೆ. ಅದರಿಂದ ಇಂಥ ಕಾರ್ಯಕ್ರಮಗಳು ನಡಲಿ. ಇದ್ರ ಜೊತೆಗೆ ನಾನು ಮುಖ್ಯವಾಗಿ ಏನು ಹೇಳ್ತೇನೆ ಅಂದರೆ, ನಮ್ಮಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ. ನಮ್ಮಲ್ಲಿ ಏನು ಕ್ಲಾಸ್ 1 ಆಫೀಸರ್ಸ್ ಇದ್ದಾರೆ, IAS, IAS, KPS, IPS, ಇದು ನಮ್ಮಲ್ಲಿ ತುಂಬ ಕಡಿಮೆ ಇದ್ದಾರೆ. ನಾವು ಈ ಥರ ಕಾರ್ಯಕ್ರಮ ಜೊತೆಗೆ IAS, IPSಗೆ ಕಾರ್ಯಾಗಾರಗಳನ್ನ ಮಾಡಬೇಕು. ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ಒಂದು ಕಾರ್ಯಾಗಾರ ಮಾಡಿ ಅವರಿಗೆ ಕೋಚಿಂಗ್ ಕ್ಲಾಸಸ್ ಮಾಡಿ ಅವರು IAS, IPS ಅನ್ನುವ ಒಂದು ಉತ್ತೀರ್ಣರಾಗುವಂಥ ರೀತಿಯಲ್ಲಿ ನಾವು ಅವರಿಗೆ ಒಂದು ಕೋಚಿಂಗ್ ಕ್ಲಾಸಸ್ ಕೊಡಬೇಕಾಗಿದೆ. ಹಾಗೆ ನಾವು ನಮ್ಮ ಕುಲಕಸಬೇನಿದೆ, ನಮ್ಮ ಕಾಯಕ ಪಂಚಕಸಬು, ಇದನ್ನು ನಾವು ಉದ್ಯಮವಾಗಿ ಮಾಡ್ಕೋಬೇಕಾಗಿದೆ. ನಾವು ಪಾರಂಪರಿಕವಾಗಿ ಏನು ನಮ್ಮ ಹಿರಿಯರು ಮಾಡ್ಕೊಂಡು ಬರ್ತಾಯಿದ್ರು ನಮ್ಮ ಕುಲಕಸಬು,
ಅದನ್ನು ನಾವು ಈಗಿನ ಯಾಂತ್ರಿಕ ಯುಗ ಮತ್ತು ತಾಂತ್ರಿಕ ಯುಗ ಏನು ಇವತ್ತು ಕಂಪ್ಯೂಟರ್ ಯುಗ ಇದೆ, ಡಿಜಿಟಲ್ ಯುಗ ಇದೆ, ಈ ಯುಗಕ್ಕೆ ನಾವು ಪರಿವರ್ತನೆ ಆಗಬೇಕಾಗಿದೆ. ಇದಕ್ಕೆ ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕಾಗಿದೆ. ಹಾಗೆ ನಾವು ರಾಜಕೀಯವಾಗಿ ಸಹ ನಾವು ಸದೃಢರಾಗಬೇಕಾಗಿದೆ. ರಾಜಕೀಯವಾಗಿ ನಮ್ಮ ಮಕ್ಕಳು ಹೇಗೆ ರಾಜಕೀಯವಾಗಿ ಮುಂದೆ ಬರಬೇಕು ಅದಕ್ಕೂ ಒಂದು ಸಹ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ನಮ್ಮ ಮಕ್ಕಳಿಗೆ ಮಾಡಿಕೊಡ್ಬೇಕಾಗಿದೆ ಇವತ್ತು ತುಂಬ ಮುಖ್ಯವಾಗಿ. ಯಾಕಂದರೆ ನಾವು ರಾಜಕೀಯವಾಗಿ ಸದೃಢರಾಗಿಲ್ಲ ಅಂದರೆ ನಾವು ಈ ಸಮಾಜದಲ್ಲಿ ಮುಂದೆ ಬರೋದಕ್ಕೆ ತುಂಬ ಕಷ್ಟ ಇದೆ. ನಾವು ಇವತ್ತು ದೇವರಾಜ ಅರಸು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ ದೇವರಾಜ ಅರಸು ಅವತ್ತು ನಮ್ಮ ಸಮಾಜವನ್ನು ಗುರುತಿಸಿ ಅಂದು ಜಮಖಂಡಿಯಲ್ಲಿ ಬಿ ವಿ ಪತ್ತರನ್ನವರಿಗೆ MLA ಟಿಕೆಟ್ ಕೊಟ್ಟು ಗೆಲ್ಲಿಸಿ ಆನಂತರ ಅವರನ್ನು ಅವರ ಮಂತ್ರಿಮಂಡಲದಲ್ಲಿಸಿ ಮಂತ್ರಿಯನ್ನಾಗಿಸಿದರು. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೆ ಈಗಿನ ಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರು ನಮ್ಮ ಸಮಾಜದಲ್ಲಿ ಸರ್ಕಾರದಲ್ಲಿ ಯಾರೂ ಪ್ರತಿನಿಧಿ ಇರೋದನ್ನು ಗುರುತಿಸಿ ಇವತ್ತು ನನಗೆ ಆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೂ ಅವತ್ತೇನು ರಾಜ್ಯ ಸಚಿವ ಸಂಪುಟ ಸ್ಥಾನಮಾನವನ್ನು ಬಿ ವಿ ಪತ್ತರ್ ಅವರು ಕೊಟ್ಟಿದ್ದರು. ಇವತ್ತು ನಿಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೂ ಸಹ 2ನೇ ಬಾರಿಗೆ ಇಡೀ 78 ವರ್ಷ ಸ್ವತಂತ್ರದ ನಂತರ 2ನೇ ಬಾರಿಗೆ ಇವತ್ತು ನಿಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೂ ಸಹ ರಾಜ್ಯ ಸಚಿವ ಸಂಪುಟ ಸ್ಥಾನವನ್ನು ನೀಡಿ ಈಗಿನ ಸರ್ಕಾರ ಗೌರವಿಸಿದೆ. ಅದರಿಂದ ತಾವು ದಯಮಾಡಿ ನಮ್ಮ ಸರ್ಕಾರದಲ್ಲಿ ಏನು ನನಗೆ ಈ ಅವಕಾಶ ಮಾಡಿಕೊಟ್ಟಿದೆ, ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದಲ್ಲಿ ಹಲವಾರು ಯೋಜನೆಗಳಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಸಾಲ ಸೌಲಭ್ಯ ಇದೆ. ನಾನು ಇಡೀ ರಾಜ್ಯ ಪ್ರವಾಸ ಮಾಡಿದಾಗ ಮಹಿಳೆಯರು ಹೆಚ್ಚಾಗಿ ನಮ್ಮಲ್ಲಿ ಟೈಲರಿಂಗ್ ಮಾಡ್ತಾಯಿದ್ದಾರೆ. ಅವರ ಬೇಡಿಕೆ ಏನಂದರೆ ಈಗಿನ ಏನು ಹೊಸ ಆವಿಷ್ಕಾರ ಇದೆ ಎಂಬ್ರಾಯ್ಡ್ರಿ ಕಸೂತಿ, ಅದಕ್ಕೆ ನಮಗೆ ಎಂಬ್ರಾಯ್ಡ್ರಿ ಮಿಷಿನ್ ಬೇಕು ಅಂತೆಲ್ಲ ನನಗೆ ಮಹಿಳೆಯರು ಬೇಡಿಕೆ ಇಟ್ಟಿದ್ದಾರೆ. ಅದರಿಂದ ನಾನು ಈ ಬಾರಿ ನನ್ನ ಹೊಸ ಆ್ಯಕ್ಷನ್ ಪ್ಲಾನಲ್ಲಿ ಹೊಸದಾಗಿ ಒಂದು ಎಂಬ್ರಾಯ್ಡ್ರಿ ಮಿಷಿನ್ಗೋಸ್ಕರ ಒಂದು ಹೊಸ ಸ್ಕೀಮ್ ಮಾಡಿದ್ದೇನೆ. ದಯಮಾಡಿ ತಾವೆಲ್ಲ ಈ ವರ್ಷದಿಂದ ಆ ಸ್ಕೀಮು ಶುರುವಾಗುತ್ತೆ. ತಾವು ಯಾರೆಲ್ಲ ಟೈಲರ್ ಇದ್ದೀರಾ, ಒಂದು ಜಿಲ್ಲೆಗೆ 2ರಿಂದ 3 ಎಂಬ್ರಾಯ್ಡ್ರಿ ಮಿಷಿನ್ ಕೊಡ್ಬೋದು ಅಷ್ಟೇ. ಅದರಿಂದ ತಾವು ಯಾರು ಮುಂದಿನ ಬಾರಿ ಆ್ಯಕ್ಷನ್ ಪ್ಲಾನಲ್ಲಿ ತಾವು ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಬೇಕಾಗಿರೋದು ತಾವು ಇಲ್ಲಿ ಗ್ರಾಮ 1 ಅಥವಾ ಶ್ರೀನಿವಾಸಪುರ ಟೌನ್ ಅಂದರೆ ಕರ್ನಾಟಕ 1 ಅಂತ. ಇಲ್ಲೇ ಇನ್ಯಾವ ಕಚೇರಿಗೇನು ಹೋಗಬೇಕಾಗಿಲ್ಲ. ನೀವು ಅಲ್ಲಿ ಜನಸಂಪರ್ಕ ಕೇಂದ್ರ ಕಂಪ್ಯೂಟರ್ ಸೆಂಟರ್ ಇರುತ್ತೆ, ಅಲ್ಲೋಗಿ ಅರ್ಜಿ ಸಲ್ಲಿಸಿದ್ರೆ ನಿಮಗೆ MLA ಸೆಲೆಕ್ಷನ್ ಇರುತ್ತೆ. ಆ MLA ಸೆಲೆಕ್ಷನ್ ಮುಖಾಂತರ ನಿಮಗೆ ಮತ್ತು ಟೈಲರಿಂಗ್ ಮಿಷಿನ್ ಸಹ ಇದುವರೆಗೂ ನಿಮಗೆ ಟೈಲರಿಂಗ್ ಮಿಷಿನು ಮೊದಲೆಲ್ಲ ಮಾಮೂಲಿ ನೀವು ಟೈಲರ್ ಮಿಷಿನ್ ಕೊಟ್ಟಿದ್ದಾರೆ. ಆದರೆ ನಾನು ಈ ಬಾರಿ ಹೊಸದಾಗಿ ಟೈಲರ್ ಮಿಷಿನ್ನು ಸ್ವಲ್ಪ ಈಗಿನ ಯಾರು ಜುಕ್ಕಿ ಹೊಸ ಉಷಾದು ಲೇಟೆಸ್ಟ್ ಮಿಷಿನ್ ನಾನು ಈ ಸಾರಿ ಸ್ಕೀಮಲ್ಲಿ ಸೇರಿಸಿದ್ದೀನಿ. ಅದರಿಂದ ಒಂದು MLAಗೆ 2 ಟೈಲರಿಂಗ್ ಮಿಷಿನ್ನು ಬರ್ತಾಯಿದೆ. ತಾವು ಇದನ್ನು ಸಹ ಈ ಅವಕಾಶವನ್ನು ಸಹ ತಾವು ಈ ಸವಲತ್ತನ್ನು ಪಡ್ಕೋಬೇಕು. ಮುಖ್ಯವಾಗಿ ಅರಿವು ಯೋಜನೆ ಅಂತ ನಮ್ಮ ಅಭಿವೃದ್ಧಿ ನಿಗಮದಲ್ಲಿದೆ. ಇದರಲ್ಲಿ ನಮ್ಮ ಮಕ್ಕಳಿಗೆ ಯಾರು CET ಮತ್ತು NEETಗೆ ಬರೆದಿದ್ದಾರೆ ಅವರಿಗೆ ವಿದ್ಯಾರ್ಥಿ ಸಾಲ ಸಿಗುತ್ತೆ, ಶೈಕ್ಷಣಿಕ ಸಾಲ. ಅದನ್ನು 2% ಬಡ್ಡಿಗೆ ಸಿಗುತ್ತೆ ಶೈಕ್ಷಣಿಕ ಸಾಲ. ಪ್ರತಿ ವರ್ಷ 1 ಲಕ್ಷ, 4 ವರ್ಷಕ್ಕೆ 4 ಲಕ್ಷ ಬರುತ್ತೆ. ಅದರಿಂದ ಯಾರು CET ಮತ್ತು NEET ಮುಖಾಂತರ ಪ್ರೊಫೆಷ್ನಲ್ ಕೋರ್ಸ್ಗೆ ನಮ್ಮವ್ರು ಅಡ್ಮಿಷನ್ ಆಗಿದ್ದಾರೆ ಈ ಸಾಲ ಸೌಲಭ್ಯವನ್ನು ಪಡ್ಕೋಬೇಕು. ಹಾಗೆ ಮುಖ್ಯವಾಗಿ ಯಾರು ವಿದೇಶಿ ವ್ಯಾಸಂಗಕ್ಕೆ ನಮ್ಮವರು ಮಕ್ಕಳು ಹೊರದೇಶಕ್ಕೆ ಹೋಗ್ತಾರೆ MS ಮಾಡಲಿಕ್ಕೆ, ಅವರಿಗೆ ನಮ್ಮ ನಿಗಮದಿಂದ 50 ಲಕ್ಷ ಬಡ್ಡಿ ರಹಿತ ಸಾಲ, 50 ಲಕ್ಷ ಬಡ್ಡಿ ರಹಿತ ಸಾಲ ಇದೆ. ಅದರಿಂದ ತಾವು ಯಾರು ನಮ್ಮ ಮಕ್ಕಳು ವಿದೇಶಕ್ಕೆ ವ್ಯಾಸಂಗ ಮಾಡಲಿಕ್ಕೆ ಹೋಗ್ತಾರೆ ಅವರಿಗೆ ಈ ಸವಲತ್ತನ್ನು ತಾವು ಉಪಯೋಗಿಸ್ಕೋಬೇಕು ಅಂಥೇಳಿ, ಮತ್ತು ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ. ತಾವು ಈ ಶುಭ ಕಾರ್ಯಕ್ರಮದಲ್ಲಿದ್ದೀರಾ. ನಾನು ಇಷ್ಟನ್ನು ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. ಒಮ್ಮೆ ನಾನು ಜೈ ಕಾಳಿ ಅಂತೀನಿ. ನಾವು 2 ಸಾರಿ ಜೈ ಜೈ ಮಹಾಕಾಳಿ ಅಂತೇಳಿ ಜೈ ಕಾಳಿ ಜೋರಾಗಿ ಹೇಳಬೇಕು. ತಾವು ವ್ರತ ಇದ್ದೀರಾ ಅಂದ್ಕೊಳ್ತೇನೆ, ನಾನು ಉಪವಾಸ ಇದ್ದೀರಾ ಅಂದ್ಕೊಳ್ತೇನೆ, ಅದಕ್ಕೆ ಹೆಚ್ಚಿಗೆ ಶಬ್ದ ಬರ್ತಾ ಇಲ್ಲ. ಒಳ್ಳೆಯದಾಗಲಿ ಎಲ್ರಿಗೂ, ವಿಶ್ವಕರ್ಮರಿಗೆ ಎಲ್ಲರೂ ಒಳ್ಳೆಯದಾಗಲಿ, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ. ನಮಸ್ಕಾರ. ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡ ಹೆಣ್ಣು ಮಕ್ಕಳಿದಾರಲ್ಲ, ಅವರು ಬೇರೆ ಕಡೆ ಹೋಗಿ ಓದೋದಕ್ಕೆ ಅನಾನುಕೂಲಗಳಾಗಿದೆ. ಅಂಥದಕ್ಕೆ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಏನಾದರೂ ಮಾಡ್ಕೊಡ್ತಿದ್ದಾರೆ ಹೆಣ್ಮಕ್ಳಿಗೆ. ಇವಾಗ ಗಂಡು ಮಕ್ಕಳಿಗೆ ಇದೆ. ನಾನು ಇನ್ನೊಂದು ಸಾರಿ ದೇವರಾಜ ಅರಸು ಅವ್ರನ್ನ ನೆನೆಸ್ಕೋಬೇಕಾಗ್ತದೆ. ಯಾಕಂದರೆ 1976ರಲ್ಲಿ 78ರಲ್ಲಿ ದೇವರಾಜ ಅರಸು ಅವರು ಹಾವನೂರು ವರದಿ ಜಾರಿ ಮಾಡಿ ಅವತ್ತು ಹಿಂದುಳಿದ ವರ್ಗಕ್ಕೋಸ್ಕರ ಹಾಸ್ಟೆಲ್ ಮಾಡಿದ್ರು ಅವತ್ತು. ಮತ್ತು ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿ ಕೊಟ್ಟರು, ಹಾಗೆ ವಿದ್ಯಾಭ್ಯಾಸಕ್ಕೆ ಮೀಸಲಾತಿ ಕೊಟ್ಟರು. ಇವತ್ತೆಲ್ಲ ಆ ಫಲಾನುಭವಿಗಳು ನಮ್ಮವ್ರು ಯಾರಿದ್ದಾರೆ ಇದುವರೆಗೂ ಸುಮಾರು ಸರ್ಕಾರಿ ಆದ ಆ OBC
ರಿಸರ್ವೇಷನ್ ಬರೆಸ್ಕೊಂಡು ಸುಮಾರು ಜನ ಸರ್ಕಾರದಲ್ಲೂ ನೌಕರಿ ತಗೊಂಡಿದ್ದಾರೆ, ಹಾಸ್ಟೆಲಲ್ಲಿ ಓದಿದ್ದಾರೆ. ಅದೇ ರೀತಿ ಈಗ ಹಲವಾರು ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಇದ್ದಾವೆ ಜಿಲ್ಲೆಯಲ್ಲಿ. ಇದ್ರಲ್ಲಿ ನಮ್ಮ ಕ್ಯಾಸ್ಟ್ ಅವ್ರಿಗೆ ಕೊಡ್ತಾರೆ ನಮ್ಮ ಕ್ಯಾಸ್ಟ್ ಅವ್ರಿಗೆ. ನೀವು ಅರ್ಜಿ ಹಾಕಬೇಕು, ಆನ್ಲೈನಲ್ಲೇ ಅರ್ಜಿ ಹಾಕಬೇಕದು. ಆನ್ಲೈನಲ್ಲಿ ಅರ್ಜಿ ಹಾಕಿದ್ರೆ ನಾವು ವಿಶ್ವಕರ್ಮರಿಗೆ ಅಂತ ಸಪ್ರೇಟ್ ಆಗಿಲ್ಲ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ ಇದೆ, ಅಲ್ಲ ಗಂಡು ಮಕ್ಳಿಗೆ ಇದೆಯಲ್ಲ. ಹೆಣ್ಮಕ್ಳಿಗೂ ಇದೆ. ಅಲ್ಲ ಸರ್, ಇದರಲ್ಲಿ ನಮ್ಮ ಕ್ಯಾಸ್ಟಲ್ಲಿ ವಿಶ್ವಕರ್ಮ ನಮ್ಮ ಕ್ಯಾಸ್ಟಲ್ಲಿ ಅದೇ ಒಂದೇ ಒಂದು ಹಾಸ್ಟೆಲ್ ಇದೆ ಅದೇ ನಾನು ನಮ್ಮದು. ಮತ್ತು ಹೆಣ್ಮಕ್ಳಿಗೊಂದು ಪಿ ಜಿ ಥರ ಮಾಡಿದ್ದೀವಿ ಇಲ್ಲಿ ಮಾರತ್ತಳ್ಳಿ ಹೆಣ್ಮಕ್ಳಿಗೆ ಒಂದು ಪಿ ಜಿ ಥರ ಒಂದು ಹಾಸ್ಟೆಲ್ ಸೌಕರ್ಯ ನಮ್ಮ ವಿಶ್ವಕರ್ಮರೇ ಮಾಡಿದ್ದಾರೆ. ಈಗ ನಾನು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದಾಗ ನಾನು ನೋಡ್ತಾ ಇದ್ದೀನಿ, ಪ್ರತಿಯೊಂದು ಹೋಬಳಿಯಲ್ಲಿ ಒಂದು ಊರಲ್ಲಿ 4 ಮನೆ ಇದ್ರೂ ನಮ್ಮಲ್ಲಿ ಕಾಳಮ್ಮನ ದೇವಸ್ಥಾನ ಮಾಡಿದ್ದಾರೆ, ಸಮುದಾಯ ಭವನ ಮಾಡಿದ್ದಾರೆ. ಆದರೆ ಯಾರೂ ನಮ್ಮಲ್ಲಿ ವಿದ್ಯಾಸಂಸ್ಥೆ ಆಗಲಿ ಹಾಸ್ಟೆಲ್ ಆಗಿ ಯಾರೂ ಕಟ್ಟಿಸಿಲ್ಲ ನಮ್ಮ ಸಮಾಜದವರು. ಅದರಿಂದ ಹಾಸ್ಟ್ಲಿಗೆ ಬೇಕಂದ್ರೆ ಅರ್ಜಿ ಹಾಕಲಿ, ಹಿಂದುಳಿದವರ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿ ಹಾಕಿದ್ರೆ ಹೆಣ್ಮಕ್ಳಿಗೆ ಹಾಸ್ಟೆಲ್ ಸಿಗುತ್ತೆ. ಅದು ಅರ್ಜಿ ನಮ್ಮ ವಿಶ್ವಕರ್ಮರಿಗಂತ ನಮ್ಮ ಸಮಾಜದವ್ರು ಮಾಡಬೇಕದು. ನಾವು ದೇವಸ್ಥಾನ ಕಟ್ಟೋದು ಬಿಟ್ಟು ಹಾಸ್ಟೆಲ್ ಕಟ್ಟಬೇಕು, ಶಾಲೆ ಕಟ್ಟಬೇಕು. ನಾವು ದೇವಸ್ಥಾನ ಸಾಕು. ನಮ್ಮ ಇಡೀ ರಾಜ್ಯದಲ್ಲಿ 800 ಚಿಲ್ಲರೆ ಕಾಳಮ್ಮನ ದೇವಸ್ಥಾನ ಇದೆ ನಮ್ಮದು.